ಚಿಕ್ಕಬಳ್ಳಾಪುರ ಸಂಸದರ ಬೆಂಬಲಿಗರೆಂದು ಗುರುತಿಸಿಕೊಂಡಿದ್ದ ಇಬ್ಬರು ಬಿಜೆಪಿ ಮುಖಂಡರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಂಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಮಹತ್ವದ ನಿರ್ಧಾರ ಪ್ರಕಟಿಸಿದೆ. ಬಿಜೆಪಿ ಪಕ್ಷದಿಂದ ಕಡ್ತಲ್ಮಲೆ ಸತೀಶ್ ಹಾಗೂ ಹನುಮಂತಯ್ಯ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಈ ಸಂಬಂಧ ಶಿಸ್ತು ಕ್ರಮದ ಆದೇಶ ಹೊರಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಪತ್ರಿಕಾಗೋಷ್ಠಿ ನಡೆಸುವುದು, ಬಿಜೆಪಿ ನಾಯಕರ ವಿರುದ್ಧ ಸಾರ್ವಜನಿಕವಾಗಿ ಹೇಳಿಕೆ ನೀಡುವುದು ಹಾಗೂ ಪಕ್ಷದ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ವರ್ತಿಸಿರುವ ಆರೋಪ ಇವರ ಮೇಲಿತ್ತು. ಇಂದು ಯಲಹಂಕದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಶಾಸಕ ಅವರ ಜಾತಿ ವಿಚಾರವನ್ನ ವಿನಾಕಾರಣ ಪ್ರಸ್ತಾಪಿಸಿರುವುದು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ ಎಂದು ಆರೋಪಿಸಿದರು. ಒಕ್ಕಲಿಗರ ಸಂಘದ ಹೆಸರನ್ನ ಬಳಸಿಕೊಂಡು ಬಿಜೆಪಿ ಪಕ್ಷದ ಘಟನೆಗೆ ಧಕ್ಕೆ ತಂದಿರುವ ಕಾರಣದಿಂದಲೇ ಈ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಾಯಕರು ತಿಳಿಸಿದರು. ಒಟ್ಟಾರೆಯಾಗಿ ಪಕ್ಷದ ಶಿಸ್ತು ಉಲ್ಲಂಘನೆ ಹಾಗೂ ಪಕ್ಷ ವಿರೋಧಿ ನಡೆ ಹಿನ್ನೆಲೆಯಲ್ಲಿ ಕಡ್ತಲ್ಮಲೆ ಸತೀಶ್ ಹಾಗೂ ಹನುಮಂತಯ್ಯ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಜಾಗವನ್ನು ನಮಗೆ ಪೊಸಿಷನ್ ಕೊಡಿಸಿ ಈ ಜಾಗದಲ್ಲಿ ನಾವು ಕೂತ್ಕೊಂಡಂಗೆ ಮಾಡ್ತಕ್ಕಂಥದ್ದವರು ಸನ್ಮಾನ್ಯ ಈಗ ಕೇಂದ್ರ ಮಂತ್ರಿಗಳು ಆದಂಥ ಸನ್ಮಾನ್ಯ ಸೋಮಣ್ಣವರು. ನಾವೆಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಅವರು ಹೋದಾಗ ಭಾಳ ಸಂತೋಷದಿಂದ ಅವ್ರಿಗೆ ಈ ಜಾಗನ ತಕ್ಷಣ ಅವರಿಗೆ ಆಚರಣೆ ಮಾಡಿ ಅಂತೇಳಿ ನಮಗೆ ಸಹಾಯ ಮಾಡಿಕೊಟ್ರು. ಅವರೆಲ್ಲರಿಗೂ ನಾವು ಧನ್ಯವಾದಗಳು. ಈಗ ವಿಚಾರ ನಾವು ತಿಳಿಸ್ಬೇಕಾದ್ರೆ ಈಗ ಈ ವಿಚಾರ ನಿಮ್ಮನ್ನು ಕರಿಬೇಕಾದ್ರೆ ಪ್ರತಿನಿಧಿ ಏನಪ್ಪ ಅಂದರೆ ಎಲ್ಲ ಸೇರಿ ನಾವು ಇವತ್ತು ಒಕ್ಕಲಿಗರ ಸಂಘ ಅಂತ ಮಾಡಿಕೊಂಡು ಇವತ್ತಿನ ದಿವಸ ಈ ಜಾಗನ ನಾವು ಕೊಡಬೇಕಾದಾಗ ಇದನ್ನು ನಾವು ಯಾವ ಭೇದ ಭಾವನೆಯಿಂದನೂ ನಾವು ಮಾಡಲಿಲ್ಲ. ನಾವು ಇದರಲ್ಲಿ ರಾಜಕೀಯನೂ ನಾವು ಮಾಡೋಕ್ಕೆ ಹೋಗಲಿಲ್ಲ, ಜಾತಿನೂ ಮಾಡೋಕ್ಕೆ ಹೋಗಲಿಲ್ಲ. ಅವರು ಸನ್ಮಾನ್ಯ ವಿಶ್ವನಾಥ್ ಅವರು ಹೇಳಿದ್ದಾರೆ, ನನಗೆ 60 ವರ್ಷ ಆಗುತ್ತೆ, ಅರಳು ಇಲ್ಲ ಮರಳು ಇಲ್ಲ, ಎಲ್ಲ ಅಂಗಾಂಗ ಚೆನ್ನಾಗಿ ಕೆಲಸ ಮಾಡ್ತಾವೆ ನನಗೆ. ನಾನು ಅವ್ರಿಗೆ ಅರಳು ಮರಳು ಆಗಿಬಿಟ್ಟಿರ್ಬೋದು, ಯಾಕೆಂದರೆ ಅಧಿಕಾರದ ಇದು ನನಗೆ ಅಧಿಕಾರ ನೋಡಿದ್ದೀನಿ ಎಲ್ಲ ಆಗ್ಯದ. ಇನ್ನೇನಿಲ್ಲ, ನಾವು ಇನ್ನು ರಾಜಕೀಯ ಬೇಡ, ನಾವು ಏನಾದರೂ ಒಂದು ಸಂಘಕ್ಕೆ ಮಾಡಬೇಕು, ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದೇ ನಮ್ಮ ಹಂಬಲ. ಇಲ್ಲೇ ಆಗಲಿ ದೊಡ್ಡಬಳ್ಳಾಪುರದಾಗಲಿ ಎಂಥ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಿ. ಅವರು ಭ್ರಮೆಯಿಂದ ಇಲ್ಲ ಯಾತಕ್ಕೋಸ್ಕರ ಮಾತಾಡಿದ್ರು ಅಂತ ನೀವು ಅವ್ರನ್ನ ಕೇಳಿ. ಈ ಜನಾಂಗದ ವಿಷಯ ನೀವು ಪತ್ರಿಕೆಗಳಿದ್ದೀವಿ. ನಾವು ಅನೇಕ ಸಲ ಈ ಸಂಘದಲ್ಲಿ ನಾವು ಪಕ್ಷದ ವಿಚಾರ ಆಗಲಿ ರಾಜಕೀಯವಾಗಲಿ ಒಂದು ಪದವನ್ನು ನಾವು ಉಪಯೋಗಿಸಲಿಲ್ಲ. ಮೊನ್ನೆ ವೇದಿಕೆ ಮೇಲಾಗಲಿ ಮುಖ್ಯಮಂತ್ರಿಗಳಾಗಲಿ ಸದಾನಂದ ಗೌಡರಾಗಲಿ ನಮ್ಮ ಯಾರೇ ಕಾರ್ಯಕರ್ತರಾಗಲಿ ಯಾವುದೇ ಪಕ್ಷದ ಬಗ್ಗೆ ಒಂದು ಮಾತಿಲ್ಲ. ಸಂಘ ಮತ್ತು ಒಕ್ಕಲಿಗರ ಜನಾಂಗ ಹಿಂದೆ ಏನು ಮಾಡಬೇಕಂತ ವಿಚಾರ ಮಾತಾಡಿದ್ರೆ ಇವನ ಒಕ್ಕಲಿಗರ ಬಗ್ಗೆ ಮಾತಾಡಿದ್ರು. ಸನ್ಮಾನ್ಯ ವಿಶ್ವನಾಥ್ ಅವರು ಭ್ರಮೆ ವಿಚಾರ ಆಗ್ಯೋ ಇಲ್ಲ ಅಧಿಕಾರದ ಮತದಿಂದನೋ ಅವರು ಸನ್ಮಾನ್ಯ ಸದಾನಂದ ಗೌಡರನ್ನ ಅವರು ಆ ರೀತಿಯಾಗಿ ಮಾತಾಡಿರ್ತಕ್ಕಂಥದ್ದು ನೀವು ಪತ್ರಿಕೆಗಳಲ್ಲಿ ನೋಡಿದ್ದೀರ, ನೋಡ್ತಾ ಇದ್ದೀರ. ಅವರು ಒಕ್ಕಲಿಗರ ಹಾಗೆ ಹೀಗೆ ಅಂತ ಮಾತಾಡೋದು ಅವ್ರಿಗೆ ಗೊತ್ತಿದೆ, ಅವ್ರ ಪಕ್ಷಕ್ಕೆ ಗೊತ್ತಿದೆ, ಅವ್ರ ಪಕ್ಷದ ವರಿಷ್ಠ ಆ ವಿಚಾರ, ಅವ್ರ ಪಕ್ಷದ ವಿಚಾರ ನಮಗೆ ಬೇಡ. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅವರು ಈ ರಾಷ್ಟ್ರದ ಕೇಂದ್ರ ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ 16 ವರ್ಷಗಳ ರಾಜಕೀಯ ಸೇವೆ ಮಾಡಿದ್ದಾರೆ. ಅವರನ್ನು ಒಕ್ಕಲಿಗರ ಜನಾಂಗ ಅಂತ ಗುರುತಿಸಿ ಅವರಿಗೆ ಆ ಪ್ರಾತಿನಿಧ್ಯ ಕೊಟ್ಟರೆ ಇವನ್ನ ಜನಾಂಗದ ಪ್ರತಿನಿಧಿಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಸಂಘದ ಈ ಕಾರ್ಯಕರ್ತರಿಗೆ ಎಲ್ಲರನ್ನೂ ಕರೆದಿದ್ದೀವಿ. ಒಕ್ಕಲಿಗರನ್ನು ದೇವೇಗೌಡರನ್ನು ಕರೆದಿದ್ದೀವಿ, ಸದಾನಂದ ಗೌಡರನ್ನು ಕರೆದಿದ್ದೀವಿ, ಅಶ್ವತ್ಥನಾರಾಯಣ ಕರೆದಿದ್ದೀವಿ, ಎಲ್ಲ ಮುಖಂಡರನ್ನು ಕರೆದಿದ್ದೀವಿ. ಯಾಕೆ ಜನಾಂಗದಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಇದಾಗಿದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ
ಅವರು ನಮ್ಮ ಹಣ ಮಾಫಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ನಾವು ನಮ್ಮ ಜನಾಂಗದ ನಮ್ಮ ಯುವಕರು ಏನಿದ್ದಾರೆ ಅವರು ಮುಂದೆ ಅವರನ್ನು ನಾವು ತಿಳ್ಕೊಂಡು ಅವರಿಗೆ ನಾವು ಧನ್ಯವಾದ ಹೇಳಬೇಕಾಗಿದೆ. ಸನ್ಮಾನ್ಯ ವಿಶ್ವನಾಥ್ ಅವರ ಜಾತಿ ಬಗ್ಗೆ ಹೇಳೋದಾದರೆ ಒಕ್ಕಲಿಗರ ಬಗ್ಗೆ ಅವರು ಮಾತಾಡ್ತಾರೆ. ತಾವು ಹಿಂದೆ ಪ್ರತಿನಿಧಿಗಳು ಪಕ್ಷದ ಪ್ರತಿನಿಧಿಗಳು ಅನೇಕ ಪತ್ರಿಕೆಗಳಲ್ಲಿ ನೋಡಿದ್ದೀರ. ಅವರು ರೆಡ್ಡಿ ಜನಾಂಗದ ಸದಸ್ಯರಾಗಿ ರೆಡ್ಡಿ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಅವರು ಭಾಷಣ ಮಾಡಿರ್ತಕ್ಕಂಥದ್ದನ್ನು ನಾನು ಮಾಧ್ಯಮದಲ್ಲಿ ಮತ್ತು ಟಿ ವಿನಲ್ಲಿ ನೋಡಿದ್ದೀನಿ. ಅವರು ಅಲ್ಲೇ ಹೇಳಿದ್ದಾರೆ ಏನಂತ, ನಮ್ಮ ಜನಾಂಗ ಎಲ್ಲ ಒಂದಾಗಬೇಕು. ಯಾವ ಜನಾಂಗ ಅದು? ರೆಡ್ಡಿಗರ, ಒಕ್ಕಲಿಗರ? ನಮ್ಮ ಜನಾಂಗ ಒಂದಾದರೆ ಈ ರಾಜ್ಯದಲ್ಲಿ ನಾವು ಸತತವಾಗಿ ರಾಜ್ಯಭಾರ ಆಡ್ಬೋದು. ಅದು ಒಕ್ಕಲಿಗರ, ರೆಡ್ಡಿಗರ? ಅದನ್ನು ಅವ್ರನ್ನೇ ಕೇಳಬೇಕು. ಅದು ಆ ರೆಡ್ಡಿ ಸಂಘದಲ್ಲಿ ಮಾತಾಡಿದ್ದಾರೆ. ಅದನ್ನು ತಮಗೆ ಬೇಕಾದ್ರೆ ನಾವು ನೋಡಿಸ್ತೀವಿ. ಇದು ಯಾರಿಗೆ ಭ್ರಮ ನಿರಾಸೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಿ. ನಾವು ರಾಜಕೀಯ ಮಾಡೋದಕ್ಕೋಸ್ಕರ ಈ ಪಕ್ಷ ಸೇರಲ್ಲ. ಪಕ್ಷ ಜನಾಂಗದ, ಬಡಬಗ್ಗರ, ದಲಿತರ, ಎಲ್ಲ ಜನಾಂಗದ, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು. ಈ ಸಂಘದಿಂದ ಹಿಂದೆ ನಮ್ಮ ಹಿರಿಯರು ಏನು ಹಾಕ್ಕೊಟ್ರು ಅದನ್ನು ನಾವು ಹೇಳಿದ್ದೀವಿ. ಹಿಂದೆ ಮುಂದೆ ಕೂಡ ನಮ್ಮ ಜನಾಂಗದ ನಮ್ಮ ಪೀಳಿಗೆಗಳು ಅದನ್ನೇ ಅನುಸರಣೆ ಮಾಡಲಿ ಅಂತಕ್ಕಂಥ ಭಾಷಣ ನಾವು ಹೇಳಿದ್ದೀವಿ. ಅದನ್ನು ಮೇಲ್ಪಂಥಿ ಹಾಕ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೀವಿ. ಯಾವ ಜಾತಿ, ಯಾವ ಪಕ್ಷದ ವಿಚಾರ ನಾವು ಮಾತಾಡಿಲ್ಲ. ಸನ್ಮಾನ್ಯ ವಿಶ್ವನಾಥ್ ಅವರೇ, ತಾವು ಯೋಚನೆ ಮಾಡಿ. ನಿಮ್ಮ ಹಿಂದೆ ಇರ್ತಕ್ಕಂಥ ಜನ ಯಾರು? ನಿಮ್ಮನ್ನು ಗೆಲ್ಲಿಸ್ತಕ್ಕಂಥ ಜನ ಯಾರು? ನಿಮ್ಮ ಹಿಂದೆ ಓಡಾಡ್ತಕ್ಕಂಥ ಜನರು ಅವ್ರಿಗೇನು ಅಧಿಕಾರ ಕೊಟ್ಟಿದ್ದೀರ? ತಾನು ಏನು ಮಾಡಿದ್ದೀರ? ಜನಾಂಗದ ಬಗ್ಗೆ ಏನು ಮಾಡಿದ್ದೀರ? ತಾವು ಉಪಯೋಗಿಸ್ಕೊಂಡು ಅವ್ರನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಿದ್ದೀರೋ ತಮಗೆ ಗೊತ್ತಿದೆ. ಸನ್ಮಾನ್ಯ ಪತ್ರಕರ್ತ ತಮಗೊಂದು ಹೇಳ್ತೀನಿ, ನಾನು ಈ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರದಲ್ಲಿ ನಾನು ಬಂದಿದ್ದೀನಿ. ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷನಾಗಿ, ಈ ಶಿರಾಕಳ್ಳಿ ಸೇವಾ ಸಹಕಾರ ಸಂಘ ಒಂದು ಉದಾಹರಣೆ ಹೇಳ್ತೀನಿ. ಅದನ್ನು ಮೊದಲು ಅರೇಂಜ್ ಮಾಡಿದಾಗ ಸುತ್ತಮುತ್ತಲ ಗ್ರಾಮಗಳು ಮತ್ತು ಈ ಯಲಹಂಕ ಟೌನ್ ಸೇರಿ ಒಂದು ಹೊಸದಾಗಿ ಒಂದು ಸಹಕಾರ ಸಂಘದ ಅಸ್ತಿತ್ವ ಮಾಡಿದ್ರು. ಅದರ ಅಧ್ಯಕ್ಷನ ಫಸ್ಟ್ ನಾನು ಆದ. ಅವನಾಗೆ 4 ವರ್ಷಗಳ ಕಾಲ ಒಬ್ಬೊಬ್ಬರನ್ನು ಅಧಿಕಾರ ಮಾಡಿದ್ರು. ಸ್ವಾಮಿ ವಿಶ್ವನಾಥ್ ಅವರೇ, ತಾವು ಸತತವಾಗಿ 18 ವರ್ಷದಿಂದ ತಮ್ಮ ಶ್ರೀಮತಿಯವ್ರನ್ನೇ ಅಧ್ಯಕ್ಷನಾಗಿ ಮಾಡಿದ್ದೀರಾ. ಯಾರನ್ನ ಬಾರಿ ಸ್ವಾಮಿ, ಯಾವ ಜನಾಂಗನ ಮಾಡಿದ್ದೀರಾ? ಒಕ್ಕಲಿಗರು ಅಂತೀರಿ ನೀವು, ಒಕ್ಕಲಿಗರು ಬೇರೆಯವ್ರನ್ನ ಯಾರಾದರೂ ಮಾಡಿದ್ದೀರಾ? ಹಿಂದುಳಿದವ್ರನ್ನ ಮಾಡಿದ್ದೀರಾ? ಶೆಡ್ಯೂಲ್ ಕ್ಯಾಸ್ಟ್ನ ಮಾಡಿದ್ದೀರಾ? ಯಾರಿಗೆ ಅಧಿಕಾರ ಕೊಟ್ಟಿದ್ದೀರಾ? ಸತತವಾಗಿ ಎಲ್ಲ ಪ್ರಜಾಪ್ರಭುತ್ವ, ಎಷ್ಟೋ ಜನ ಮಹಾನುಭಾವರು ರಾಜ್ಯ ಆಳಿ ಪಾಳ್ಯಗಾರರಾಗಿ ಹೋಗಿದ್ದಾರೆ. ಬೇಡ, ದಯವಿಟ್ಟು ಇದನ್ನು ಇನ್ನು ಮಾತಾಡೋದನ್ನು ಬಿಡಿ. ನೀವೇನಾದರೂ ಇದೇ ದಾರಿ ಹಿಡಿದರೆ ಇಡೀ ಜನಾಂಗ ತಾಲೂಕಿನಲ್ಲಿ, ರಾಜ್ಯದಲ್ಲಿ ಆಂದೋಲನ ಮಾಡಬೇಕಾಗ್ತದೆ. ಈ ವಿಚಾರನ ಇಷ್ಟಕ್ಕೆ ಮಾಡಿ, ರಾಜಕೀಯವಾಗಿ ನಾವು ಯಾವುದೇ ಒಂದು ಮಾತನಾಡಲ್ಲ. ನೀವು ಪತ್ರಕರ್ತರು ನೋಡಿದ್ದೀರ, ಹಾಗೇನು ಮಾತಾಡಿದರೆ ನೋಡಿಸ್ಲಿ. ಯಾಕೆ ರಾಜಕೀಯ ಮಾತಾಡ್ತೀರ? ಇದಕ್ಕೆ ಈ ಸಂಘಕ್ಕೂ ರಾಜಕೀಯನೇ ಆಗ್ತಾತೀರ? ಎಲ್ಲರೂ ಇದ್ದೀವಿ. ನಿಮ್ಮನ್ನು ನಮ್ಮ ಪತ್ರಕರ್ತರೊಬ್ಬರು ಕೇಳಿದ್ರು, ನಮ್ಮ ಸ್ನೇಹಿತರಿದ್ದಾರೆ, ಎಲ್ಲಾದರೂ ಹೋಗಿ ಸಹಕಾರ ಸಂಘಕ್ಕೆ ಏನು ನಮ್ಮ ಜಾಗಕ್ಕೆ ಸಹಾಯ ಕೇಳಿದ್ದಾರೆ ಅಂತ ಕೇಳಿದರು. ಸನ್ಮಾನ್ಯ ಪತ್ರಕರ್ತರೇ, ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು, ನಾನು ಅವ್ರ ಮನೆಗೆ ಹೋಗಿ ಮನವಿ ಪತ್ರ ಕೊಟ್ಟು ದಯವಿಟ್ಟು ಈ ಸಂಘಕ್ಕೆ ಜಾಗನ ಕೊಡಿಸ್ಬೇಕು, ಇದಕ್ಕೆ ಸಹಾಯ ಮಾಡಬೇಕು ಅಂತ ಅವ್ರ ಮನೆಯಲ್ಲಿ ಕೂತು ಅವ್ರ ಮನೆಯಲ್ಲಿ ನಾಷ್ಟ ಮಾಡಿ, ಸನ್ಮಾನ್ಯ ಸೋಮಣ್ಣವರು ಇದ್ದರು, ಅವತ್ತು ಮಂತ್ರಿಗಳಾಗಿರ್ತಾರೆ, ಸೋಮಣ್ಣವ್ರು ಬಂದರು, ಅವರು ರಿಕ್ವೆಸ್ಟ್ ಮಾಡಿದ್ರು. ಇದುವರೆಗೂ ಒಂದು ಪದಾನ 18 ವರ್ಷಗಳ ಕಾಲದಲ್ಲಿ 5 ಪೈಸೆ ಸಹಾಯ ತಾವು ಮಾಡಿದ್ದೀರಾ? ಮಾಡಿದರೆ ಹೇಳಿ. ಇವತ್ತಿನವರೆಗೂ ಏನಾದರೂ ಮಾಡಿದ್ದೀರಾ? ಜನಾಂಗಕ್ಕೆ ಏನಾದರೂ ಮಾಡಿದ್ದೀನಿ ಅನ್ನಂಗಿದ್ರೆ ತಿಳಿಸಿ. ಇಷ್ಟನ್ನು ಹೇಳ್ತಾ, ಇದನ್ನು ಇನ್ನು ಮುಂದೆ ನಾವು ರಾಜಕೀಯ ಮಾಡೋದು ಬೇಡ. ಇದು ಸಂಘನ ನಾವು ಕಟ್ಟೋದಕ್ಕೆ, ಸಂಘದ ಜನಾಂಗದ ಬಗ್ಗೆ
ಗೌರವ ಬಿಟ್ಟು ಗೌರವದಿಂದ ಮಾತಾಡಿ. ನಿಮ್ಮ ಹಿಂದೆ ಇರ್ತಕ್ಕಂಥ ಜನ ಅವರು ಯೋಚನೆ ಮಾಡಲಿ, ಏನು ಇವ್ರು ಹಿಂಗೆ ಮಾತಾಡ್ತಾರಲ್ಲ ಅಂತಕ್ಕಂಥದ್ದು ನಿಮ್ಮ ಹಿಂದೆ ಇರ್ತಕ್ಕಂಥ ಜನಕ್ಕೆ ಅವರೇನೇನು ಮಾಡಿದ್ದಾರೆ ಅಂತ ಅವರೇ ಯೋಚನೆ ಮಾಡಿ. ಇದನ್ನು ಬಿಡಿ ಅಂತ ನಾನು ಹೇಳ್ತಾರೆ. ನಿಮ್ಮ ಮುಖಾಂತರ ನಿಮ್ಮನ್ನು ಕೈ ಮುಗಿದು ನಾನು